ಈಗ ನಾವು ಬಬಲ್ ಸಾರ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಬಲ್ ಸಾರ್ಟ್ ಅಂದ್ರೆ ಇದೊಂದು ಸಾರ್ಟಿಂಗ್ ಮೆಥಡ್ ಆಗಿರುತ್ತೆ. ನೀವು ಯಾವ ಆರ್ಡರ್ ಆದ್ರೂ ವ್ಯಾಲ್ಯೂನ ಕೊಟ್ರೆ ಅದನ್ನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದು ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಫಸ್ಟ್ ನಾವಿಲ್ಲಿ ಔಟ್ಪುಟ್ ಅನ್ನ ಕೊಡೋಣ. ನೋಡಿ, ಕಂಪೈಲ್ ಮಾಡ್ತೀನಿ. ರನ್ ಮಾಡಿದಾಗ ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದೆ. 5 ಕೊಡೋಣ. ಇಲ್ಲಿ ವ್ಯಾಲ್ಯೂಸ್ ಬಂದು 50, 40, 30, 20, 10. ನೀವು ಯಾವ ಆರ್ಡರ್ ಆದ್ರೂ ಕೊಡ್ಬೋದು. ಈ ಆರ್ಡರ್ ಕೊಡೋ ಉದ್ದೇಶ ಏನು ಅಂದ್ರೆ ಕಂಪ್ಲೀಟ್ ನಿಮ್ಗೆ ಟ್ರೇಸಿಂಗ್ ನ ಅರ್ಥ ಮಾಡಿಸಬಹುದು. ಹಾಗಾಗಿ ಈ ರೀತಿ ಕೊಟ್ಟಿದ್ದೀನಿ. ನೋಡಿ, ಔಟ್ಪುಟ್ ಅಲ್ಲಿ ನಿಮ್ಗೆ ನಿಮ್ಮ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇಲ್ಲಿ 10, 20, 30, 40, 50 ಅಂತ ಹೇಳಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಓಕೆ, ಈಗ ಪ್ರೋಗ್ರಾಮ್ ಅನಲೈಸ್ ಮಾಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಇಂಟ್ ಅರೇ ಆಫ್ 10 ಅಂತ ಹೇಳಿದ್ರೆ ಅರೇ ಕ್ರಿಯೇಟ್ ಆಗುತ್ತೆ. ಅದಕ್ಕೆ 10 ಮೆಮೊರಿ ಬ್ಲಾಕ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಬಂದು ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್, ಎನ್ ಗೆ ವ್ಯಾಲ್ಯೂನ ರೀಡ್ ಮಾಡೋಣ. ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ಅಂತ ತಗೊಳ್ಳೋಣ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ ಎಂಟರ್ 5 ಎಲಿಮೆಂಟ್ಸ್ ಅಂತ ಹೇಳಿ. ಈ ಫಾರ್ ಲೂಪ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಅರೇಗೆ ವ್ಯಾಲ್ಯೂಸ್ ಅನ್ನ ಇನ್ಪುಟ್ ಮಾಡ್ತಾ ಇದೀವಿ. ಈಗ ಇನಿಷಿಯಲಿ ಐ ವ್ಯಾಲ್ಯೂ 0 ಇರುತ್ತೆ. 0 ಇದ್ದಾಗ ಅಡ್ರೆಸ್ ಆಫ್ ಎ ಆಫ್ ಐ ಅಂದ್ರೆ ಅರೇನ 0th ಪೊಸಿಷನ್ಗೆ ನಾನೇನ್ 50 ಅಂತ ಹೇಳಿ ಕೊಟ್ಟೆ ಅದನ್ನ ಸ್ಟೋರ್ ಮಾಡು ಅಂತ ಅರ್ಥ. ನೆಕ್ಸ್ಟ್ ಲೂಪ್ ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಲೂಪ್ ವಾಪಸ್ ಹೋದಾಗ ನಿಮ್ಗೆ ಇಲ್ಲಿ ಐ ವ್ಯಾಲ್ಯೂ ಬಂದು 1 ಆಗುತ್ತೆ. ಐ ವ್ಯಾಲ್ಯೂ 1 ಆದಾಗ ಅರೇನ ಫಸ್ಟ್ ಲೊಕೇಶನ್ ಅಲ್ಲಿ 40 ಸ್ಟೋರ್ ಆಗುತ್ತೆ. ಮತ್ತೆ ಲೂಪ್ ವಾಪಸ್ ಹೋಗುತ್ತೆ. ಐ ವ್ಯಾಲ್ಯೂ ಬಂದು 2 ಆಗುತ್ತೆ. ಪ್ರತಿ ಸಲ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಾ ಇರುತ್ತೆ ಇದು. ಅರೇನ ಸೆಕೆಂಡ್ ಲೊಕೇಶನ್ ಅಲ್ಲಿ 30 ಸ್ಟೋರ್ ಆಗುತ್ತೆ. ಮತ್ತೆ ಲೂಪ್ ವಾಪಸ್ ಬಂದಾಗ ಐ ವ್ಯಾಲ್ಯೂ 4 ಆಗುತ್ತೆ ಫೋರ್ತ್ ಲೊಕೇಶನ್ ಅಲ್ಲಿ. ಹೀಗೆ ಕಂಟಿನ್ಯೂಸ್ ಆಗಿ 50, 40, 30, 20, 10 ಅಂತ ಹೇಳಿ ಅರೇಲಿ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಿದೀವಿ. ಈಗ ಬಬಲ್ ಸಾರ್ಟ್ ಲಾಜಿಕ್ ನ ನೋಡೋಣ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಈ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾನು ಇಲ್ಲೊಂದು ನೋಟ್ ಪ್ಯಾಡ್ ಎತ್ಕೋತೀನಿ. ನೋಡಿ, ಅರೇ ಎಲಿಮೆಂಟ್ ಈ ರೀತಿ ಸ್ಟೋರ್ ಆಗಿದೆ. ಇಲ್ಲಿ ಲಾಜಿಕ್ ಬರೋಣ. ಲಾಜಿಕ್ ಏನ್ ಹೇಳ್ತಾ ಇದೆ, ಬಬಲ್ ಸಾರ್ಟ್ ಲಾಜಿಕ್ ಜೆ ಇಸ್ ಈಕ್ವಲ್ ಟು 1, ಜೆ ಲೆಸ್ ದ್ಯಾನ್ ಎನ್, ಜೆ ಪ್ಲಸ್ ಪ್ಲಸ್. ಇನಿಷಿಯಲಿ ಜೆ ವ್ಯಾಲ್ಯೂ ಬಂದು 1 ಇದೆ. ಇದು ನೆಸ್ಟೆಡ್ ಫಾರ್ ಲೂಪ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಫಾರ್ ಲೂಪ್ ಬರುತ್ತೆ, ಕಂಡೀಷನ್ ನ ಚೆಕ್ ಮಾಡುತ್ತೆ. ಜೆ ಲೆಸ್ ದ್ಯಾನ್ ಎನ್, ಎನ್ ಅಂದ್ರೆ ಎಷ್ಟು 5, ಜೆ ಲೆಸ್ ದ್ಯಾನ್ 5 ಇದೆಯಾ ಅಂತ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಯ್ತು ಅಂತ ಹೇಳಿದ್ರೆ ನಂತರ ನಮ್ಗೆ ನೆಕ್ಸ್ಟ್ ಫಾರ್ ಲೂಪ್ ಬರುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ಅಲ್ಲಿ ಬಂದು ಐ ವ್ಯಾಲ್ಯೂ ಎಷ್ಟು ಕೊಡ್ತಾ ಇದೀವಿ ನಾವು, ಐ ವ್ಯಾಲ್ಯೂ 0 ಕೊಡ್ತಾ ಇದೀವಿ. ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದೀವಿ, ಐ ಲೆಸ್ ದ್ಯಾನ್ ಎನ್ ಮೈನಸ್ ಜೆ. ಐ ಲೆಸ್ ದ್ಯಾನ್ ಎನ್ ಅಂದ್ರೆ 5, ಜೆ ಅಂದ್ರೆ 1, 5 ಮೈನಸ್ 1 ಆಗುತ್ತೆ. ಹಾಗಾದ್ರೆ ಐ ಲೆಸ್ ದ್ಯಾನ್ 4 ಆಗುತ್ತೆ. ಐ ಲೆಸ್ ದ್ಯಾನ್ 4 ಆದ್ರೆ ಎಷ್ಟು ಸಲ ಲೂಪ್ ನಡೀತೆ ನಿಮ್ಗೆ, 0, 1, 2, 3, 0 to 3 ಟೈಮ್ಸ್ ನಮ್ಗೆ ಒಳಗಡೆ ಇರುವಂತಹ ಫಾರ್ ಲೂಪ್, ಇನ್ನರ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಕಂಡೀಷನ್ ನೋಡೋಣ. ಕಂಡೀಷನ್ ಏನ್ ಮಾಡ್ತಾ ಇದೀವಿ, ಇಫ್ ಅರೇ ಆಫ್ ಐ ಗ್ರೇಟರ್ ದ್ಯಾನ್ ಅರೇ ಆಫ್ ಐ ಪ್ಲಸ್ 1 ಇದೆಯಾ ಅಂತ ಚೆಕ್ ಮಾಡ್ತಾ ಇದೀವಿ. ಅರೇ ಆಫ್ ಐ ಅಂದ್ರೆ ಎಷ್ಟು, ಐ ವ್ಯಾಲ್ಯೂ 0 ಇದೆ. 0th ಲೊಕೇಶನ್ ಅಲ್ಲಿ ವ್ಯಾಲ್ಯೂ ಏನಿದೆ, ವ್ಯಾಲ್ಯೂ ಬಂದು 50 ಇದೆ. 50 ಗ್ರೇಟರ್ ದ್ಯಾನ್ ಐ ಪ್ಲಸ್ 1 ಅಂದ್ರೆ ಎಷ್ಟು, 1 ಲೊಕೇಶನ್ ಅಲ್ಲಿ ಇರುತ್ತೆ. 1 ಲೊಕೇಶನ್ ಅಲ್ಲಿ ವ್ಯಾಲ್ಯೂ ಏನಿದೆ, 40 ಇದೆ. 50 ಗ್ರೇಟರ್ ದ್ಯಾನ್ 40. ಕಂಡೀಷನ್ ಟ್ರೂನಾ, ಎಸ್, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಇವೆರಡೂ ಸಹ ಸ್ವ್ಯಾಪ್ ಆಗ್ಬೇಕು. ಇಲ್ಲಿರುವಂತಹ ವ್ಯಾಲ್ಯೂ ಮೇಲ್ ಹೋಗ್ಬೇಕು, ಮೇಲ್ಗಡೆ ಇರುವಂತಹ ವ್ಯಾಲ್ಯೂ ಕೆಳಗಡೆ ಬರಬೇಕು. ಸ್ವ್ಯಾಪ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇನ್ನೊಂದು ಟೆಂಪ್ ವೇರಿಯೇಬಲ್ ನ ಯೂಸ್ ಮಾಡೋಣ. ಟೆಂಪ್ ಇಸ್ ಈಕ್ವಲ್ ಟು ಎ ಆಫ್ ಐ ಅಂತ ಹೇಳ್ತೀರಾ. ಐ ವ್ಯಾಲ್ಯೂ 0 ಇದೆ, 0th ಲೊಕೇಶನ್ ಅಲ್ಲಿ ಏನಿದೆ 50 ಇದೆ. ಟೆಂಪ್ ಇಸ್ ಈಕ್ವಲ್ ಟು 50 ಬಂತು ಇಲ್ಲಿ. ಅದಾದ ನಂತರ ಅರೇ ಆಫ್ ಐ ಇಸ್ ಈಕ್ವಲ್ ಟು ಅರೇ ಆಫ್ ಐ ಪ್ಲಸ್ 1 ಅಂತ ಹೇಳ್ತೀರಾ. ಅರೇ ಆಫ್ ಐ ಅಂತ ಹೇಳಿದ್ರೆ ಐ ವ್ಯಾಲ್ಯೂ ಎಷ್ಟಿದೆ, 0 ಇದೆ. 0th ಲೊಕೇಶನ್ಗೆ ಐ ಪ್ಲಸ್ 1 ಅಂದ್ರೆ ಏನು, 0 ಪ್ಲಸ್ 1. 0 ಪ್ಲಸ್ 1 ಲೊಕೇಶನ್ ಅಂದ್ರೆ 1 ಲೊಕೇಶನ್ ಅಲ್ಲಿ 40 ಇದೆ. ಆ 40 ಅನ್ನ ತಂದು ಇಲ್ಲಿಗೆ ನಾವು ಹಾಕ್ತಿವಿ, 40 ಸ್ಟೋರ್ ಆಗುತ್ತೆ. ಆಯ್ತಾ. ಮತ್ತೆ ಇಲ್ಲಿ ಬಂದು ಅರೇ ಆಫ್ ಐ ಪ್ಲಸ್ 1 ಇಸ್ ಈಕ್ವಲ್ ಟು ಟೆಂಪ್. ಐ ಅಂದ್ರೆ ಎಷ್ಟಪ್ಪ ಇದೆ ವ್ಯಾಲ್ಯೂ, 0 ಇದೆ.
0th ಲೊಕೇಶನ್ ಪ್ಲಸ್ 1 ಅಂದ್ರೆ ಎಷ್ಟಾಯ್ತು 1 ಆಯ್ತು ಅಂದ್ರೆ ಅರೇ ಆಫ್ 1 ಲೊಕೇಶನ್ಗೆ ಟೆಂಪಲ್ ಏನ್ ಸ್ಟೋರ್ ಮಾಡ್ಕೊಂಡಿದ್ವಿ ನಾವು 40 ಸ್ಟೋರ್ ಮಾಡ್ಕೊಂಡಿದ್ವಿ ಆ 40 ವ್ಯಾಲ್ಯೂನ ತಂದು ಇಲ್ಲಿ ಹಾಕ್ತೀವಿ ಸರಿ ಟೆಂಪಲ್ 50 ಇತ್ತು 50 ವ್ಯಾಲ್ಯೂನ ಅರೇನ ಫಸ್ಟ್ ಲೊಕೇಶನ್ಗೆ ಹಾಕ್ತೀರಾ ಅಂದ್ರೆ ಈ ತರ ಬರುತ್ತೆ 50 ಇಲ್ಲಿ ಸ್ಟೋರ್ ಆಗುತ್ತೆ ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ ನಮ್ಗೆ ಫಸ್ಟ್ ಲೊಕೇಶನ್ ಅಲ್ಲಿ ಸ್ಟೋರ್ ಆಗುತ್ತೆ ಈಗ ಗಮನಿಸಿ ಇವೆರಡು ಸ್ವಾಪ್ ಆಯ್ತಾ 40 ಮೇಲ್ ಹೋಯ್ತು 0th ಪೊಸಿಷನ್ ಬಂತು 50 1 ಪೊಸಿಷನ್ ಬಂತು ಈಗ ನೋಡಿ ನಾನು ನೆಕ್ಸ್ಟ್ ಇಟರೇಷನ್ ಈ ರೀತಿ ಬರ್ಕೋತೀನಿ ಇಲ್ಲಿ ಬಂದು ಈಗ ಹೇಳಿ 0th ಲೊಕೇಶನ್ ಅಲ್ಲಿ ಏನಿದೆ 40 ಇದೆ ಮತ್ತೆ ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ 50 ಇದೆ ನೆಕ್ಸ್ಟ್ ರಿಮೈನ್ ಏನು ಚೇಂಜ್ ಆಗಿಲ್ಲ ಸೊ 30 ಸೆಕೆಂಡ್ ಲೊಕೇಶನ್ ಅಲ್ಲಿ ಇದೆ 20 ಬಂದು ಥರ್ಡ್ ಲೊಕೇಶನ್ ಅಲ್ಲಿ ಇದೆ 10 ಬಂದು ಫೋರ್ತ್ ಲೊಕೇಶನ್ ಅಲ್ಲಿ ಇದೆ ಈ ರೀತಿ ವ್ಯಾಲ್ಯೂ ಫಸ್ಟ್ ಇಟಿರೇಷನ್ ಅಲ್ಲಿ ಚೇಂಜಸ್ ಆಯ್ತು ಮತ್ತೆ ವಾಪಸ್ ಬರೋಣ ಮತ್ತೆ ವಾಪಸ್ ಬಂದಾಗ ನೆಕ್ಸ್ಟ್ ಐ ವ್ಯಾಲ್ಯೂ ಎಷ್ಟಾಗುತ್ತೆ 1 ಆಗುತ್ತೆ 1 ಆದಾಗ ಅಗೇನ್ ಕಂಡೀಷನ್ ಚೆಕ್ ಮಾಡಿ ಎ ಆಫ್ ಐ ಗ್ರೇಟರ್ ದ್ಯಾನ್ ಎ ಆಫ್ ಐ ಪ್ಲಸ್ 1 ಇದೆಯಾ ಅಂತ ಚೆಕ್ ಮಾಡಿ ಐ ವ್ಯಾಲ್ಯೂ 1 ಆಗಿರೋದ್ರಿಂದ ಎ ಆಫ್ 1 ಅಂತ ಹೇಳಿದ್ರೆ 50 ಎ ಆಫ್ ಐ ಪ್ಲಸ್ 1 ಅಂದ್ರೆ ಏನು 2 30 50 ಗ್ರೇಟರ್ ದ್ಯಾನ್ 30 ಇದೆಯಾ ಕಂಡೀಷನ್ ಟ್ರೂ ಕಂಡೀಷನ್ ಟ್ರೂ ಆದ್ರೆ ಏನ್ ಮಾಡ್ಬೇಕು ಸ್ವಾಪ್ ಮಾಡ್ಬೇಕು ಇದು ಆಲ್ರೆಡಿ ಒಂದ್ಸಲ ಹೇಳಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಸ್ವಾಪ್ ಮಾಡ್ತೀನಿ ಎ ಆಫ್ 40 0th ಲೊಕೇಶನ್ ಅಲ್ಲಿ ಇದೆ ಎ ಆಫ್ 30 ಈಗ ಮೇಲ್ಗಡೆ ಬಂದಿರುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ವಾಪ್ ಆಯ್ತು 50 ಬಂದು ಸೆಕೆಂಡ್ ಲೊಕೇಶನ್ 20 ಏನು ಚೇಂಜ್ ಆಗಿಲ್ಲ ಅಲ್ಲೇ ಇರುತ್ತೆ ಇದು ಥರ್ಡ್ ಲೊಕೇಶನ್ ಅಲ್ಲಿ ಇರುತ್ತೆ ಮತ್ತೆ ಇಲ್ಲಿ ಬಂದು 10 ಕೂಡ ಚೇಂಜ್ ಆಗಿಲ್ಲ 40 ಹಾಗೆ ಇರುತ್ತೆ ನನ್ನ ಜೊತೆನಲ್ಲಿ ನೀವು ಕೂಡ ಟ್ರೇಸ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಇನ್ನ ಸುಲಭವಾಗಿ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ಐ ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳಿ 2 ಆಗುತ್ತೆ ಐ ವ್ಯಾಲ್ಯೂ 2 ಆದಾಗ ಯಾವ ಸ್ವಾಪ್ ಆಗುತ್ತೆ 50 ಮತ್ತೆ ಯಾಕಂದ್ರೆ ಸೆಕೆಂಡ್ ಲೊಕೇಶನ್ ಅಲ್ಲಿ 50 ಇದೆ 50 ಮತ್ತೆ 20 ಸ್ವಾಪ್ ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ಹೇಳಿ ಯಾವ ತರ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು ನಾವು ಇಲ್ಲಿ ಬಂದು 40 ಅಲ್ಲೇ ಇರುತ್ತೆ 40 0th ಲೊಕೇಶನ್ ಅಲ್ಲಿ ನೆಕ್ಸ್ಟ್ ಬಂದು 30 ಅಲ್ಲೇ ಇದೆ ಅದು ಸಹ ಏನು ಚೇಂಜ್ ಆಗಿಲ್ಲ 30 ಎಷ್ಟೇ ಲೊಕೇಶನ್ ಅಲ್ಲಿ ಇದೆ ಫಸ್ಟ್ ಲೊಕೇಶನ್ ಅಲ್ಲಿ ಇದೆ ಮತ್ತೆ ಯಾವ್ದು ಮೇಲ್ಗಡೆ ಬಂತು 20 ಮೇಲ್ ಬಂತು ಈಗ 20 ಸೆಕೆಂಡ್ ಲೊಕೇಶನ್ ಬಂತು ನೋಡಿ ಎಷ್ಟೋ ಇಂಟರ್ವ್ಯೂಗಳಲ್ಲಿ ನಿಮ್ಗೆ ಟ್ರೇಸಿಂಗ್ನು ಸಹ ಕೇಳ್ತಾರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹಾಗಾಗಿ ಕೇರ್ಫುಲ್ ಆಗಿ ಟ್ರೇಸಿಂಗ್ನು ಸಹ ನೋಡ್ಕೊಳ್ಳಿ ಈಗ ಇಲ್ಲಿ 10 ಸರಿನಾ ರೈಟ್ ಈಗ 4 ಆಯ್ತು ಮತ್ತೆ ವಾಪಸ್ ಬರೋಣ ಐ ವ್ಯಾಲ್ಯೂ ಎಷ್ಟಾಯ್ತು ಈಗ ಐ ವ್ಯಾಲ್ಯೂ 3 ಆಗುತ್ತೆ ಐ ವ್ಯಾಲ್ಯೂ 3 ಆದಾಗ ನೆಕ್ಸ್ಟ್ ಯಾವ್ದು ಕಂಪೇರ್ ಮಾಡುತ್ತೆ ಹೇಳಿ ಥರ್ಡ್ ಲೊಕೇಶನ್ ಕಂಪೇರ್ ಮಾಡುತ್ತೆ ಮತ್ತೆ ಫೋರ್ತ್ ಲೊಕೇಶನ್ ಯಾಕೆಂದ್ರೆ ಎ ಆಫ್ ಐ ಗ್ರೇಟರ್ ದ್ಯಾನ್ ಐ ಪ್ಲಸ್ 1 ಅಂತ ಹೇಳಿದ್ರೆ ಐ ವ್ಯಾಲ್ಯೂ 3 ಇರೋದ್ರಿಂದ 3 ಮತ್ತೆ 4 ಅನ್ನ ಕಂಪೇರ್ ಮಾಡುತ್ತೆ 3 ಮತ್ತೆ 4 ಕಂಪೇರ್ ಮಾಡಿದ್ರೆ ಯಾವ ಸ್ವಾಪ್ ಆಗ್ಬೇಕು 10 ಮೇಲ್ ಬರುತ್ತೆ 50 ಕೆಳಗಡೆ ಬರುತ್ತೆ ಹಾಗಾದ್ರೆ ಈಗ ನನ್ಗೆ ಫಸ್ಟ್ ಏನ್ ಬರುತ್ತೆ 0 ಇಲ್ಲಿ ಬಂದು 30 ಫಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ 20 ಸೆಕೆಂಡ್ ಪೊಸಿಷನ್ ಅಲ್ಲಿ ಇರುತ್ತೆ ಸೊ ಇಲ್ಲೇನ್ ಬಂತು 10 ಥರ್ಡ್ ಪೊಸಿಷನ್ ಅಲ್ಲಿ ಬಂತು 50 ಬಂದು ಫೋರ್ತ್ ಪೊಸಿಷನ್ ಅಲ್ಲಿ ಬಂತು ನೋಡಿ ಒಂದು ಗಮನಿಸಿ ಒಂದು ಇನ್ನರ್ ಲೂಪ್ ನೆಕ್ಸ್ಟ್ ಹೋದಾಗ ಅಫ್ಕೋರ್ಸ್ ನಮ್ ಕಂಡೀಷನ್ ಫಾಲ್ಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಲೂಪ್ ನಡೆಯೋದು 0 1 2 3 ಟೈಮ್ ಮಾತ್ರ ಇಷ್ಟು ಸಲ ಲೂಪ್ ಆಗೋಷ್ಟ್ರಲ್ಲಿ ನಮ್ಗೆ ಹೈಯೆಸ್ಟ್ ಎಲಿಮೆಂಟ್ ಏನಿದೆಯೋ ಆ ಹೈಯೆಸ್ಟ್ ಎಲಿಮೆಂಟ್ ಬಂದು ಲಾಸ್ಟ್ ಲೊಕೇಶನ್ ಅಲ್ಲಿ ಕೂತ್ಕೊಳ್ಳುತ್ತೆ ನಮ್ಮಲ್ಲಿ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಲೆವೆಲ್ ಕಂಪ್ಯೂಟರ್ ಕೋರ್ಸಸ್ ಸಹ ಅವೈಲೇಬಲ್ ಇದೆ ಹಾಗೆ 100% ಪ್ಲೇಸ್ಮೆಂಟ್ ಸಪೋರ್ಟ್ ಕೂಡ ನಾವು ನಿಮ್ಗೆ ಮಾಡ್ತೀವಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಕೋರ್ಸಸ್ ಇರುತ್ತೆ ನೀವು ಆನ್ಲೈನ್ ಅಟೆಂಡ್ ಮಾಡೋರ್ಗೂ ಸಹ ಅದು ನಿಮ್ಗೆ ಆಫ್ಲೈನ್ ರೀತಿನೇ ಫೀಲ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ನಾವು ಚರ್ಚೆ ಮಾಡಿ ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ಮತ್ತೆ ನೀವು ಮಾಡುವಂತಹ ಪ್ರೋಗ್ರಾಮ್ಸ್ಗಳನ್ನ ನಾವು ಅದನ್ನ ನೋಡಿ ಏನ್ ಸರಿ ಇದೆ ತಪ್ಪಿದೆ ಅನ್ನೋದನ್ನೆಲ್ಲ
ಚರ್ಚೆ ಮಾಡಿ ನಿಮ್ಮ ಜೊತೆ ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಸೊ ನಿಮ್ಗೆ ಈ ಕೋರ್ಸ್ಗೆ ಜಾಯ್ನ್ ಆಗಕ್ಕೆ ಇಷ್ಟವಿದ್ದಲ್ಲಿ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ. ನೋಡಿ, ಇಷ್ಟು ಲೂಪ್ ಆದ ನಂತರ ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಬಂದು ಕುತ್ಕೊಳ್ಳುತ್ತೆ. ಸೊ ಮತ್ತೆ ವಾಪಸ್ ಹೋಗೋಣ. ವಾಪಸ್ ಹೋದಾಗ ಐ ಲೂಪ್ ಕಂಡೀಷನ್ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದಾಗ ಮತ್ತೆ ಮೇನ್ ಫಾರ್ ಲೂಪಿಗೆ ಹೋಗ್ತೀವಿ. ಮೇನ್ ಫಾರ್ ಲೂಪಿಗೆ ಹೋದಾಗ ಜೆ ವ್ಯಾಲ್ಯೂ 1 ಇತ್ತು, ಜೆ ಪ್ಲಸ್ ಪ್ಲಸ್ ಅಂತ ಹೇಳೋದ್ರಿಂದ ಜೆ ವ್ಯಾಲ್ಯೂ 2 ಆಗುತ್ತೆ. ಜೆ ಲೆಸ್ ದನ್ 5 ಇದೆಯಾ ಅಂತ ಚೆಕ್ ಮಾಡೋಣ. ಕಂಡೀಷನ್ ಟ್ರೂ ಆಯ್ತು. ಟ್ರೂ ಆದಾಗ ಮತ್ತೆ ಇನ್ನರ್ ಫಾರ್ ಲೂಪ್ ಬನ್ನಿ. ನೋಡಿ, ಒಂದ್ಸಲ ಇನ್ನರ್ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗಿ ಎಕ್ಸಿಟ್ ಆದ ನಂತರ ಮತ್ತೆ ಒಳಗಡೆ ಬಂದ್ರೆ ಐ ವ್ಯಾಲ್ಯೂ 0 ಅಂತಾನೆ ಇನಿಷಿಯಲೈಸ್ ಆಗುತ್ತೆ. ಸೊ ಐ ವ್ಯಾಲ್ಯೂ 0 ಇದೆ. ಐ ಲೆಸ್ ದ್ಯಾನ್ ಎನ್ ಮೈನಸ್ ಜೆ, ಎನ್ ಅಂತ ಹೇಳಿದ್ರೆ 5, 5 ಮೈನಸ್ 2 ಅಂತ ಹೇಳಿದ್ರೆ 3 ಆಗುತ್ತೆ. ಐ ಲೆಸ್ ದ್ಯಾನ್ 3 ಅಂತ ಹೇಳಿದ್ರೆ 0, 1, 2 ಇಷ್ಟು ಸಲ ನಾವು ಲೂಪಿಂಗ್ ನ ಮಾಡಬಹುದು. ಓಕೆ, ಈಗ ಎ ಆಫ್ ಐ ಅಂತ ಹೇಳಿದ್ರೆ ಐ ವ್ಯಾಲ್ಯೂ 0 ಆಗಿರೋದ್ರಿಂದ ಲಾಸ್ಟ್ ಎಲಿಮೆಂಟ್ ನೋಡ್ಬೇಕು ಯಾವಾಗ್ಲೂ ಕೂಡ. ಲಾಸ್ಟ್ ಅಲ್ಲಿ 0 ಪ್ಲೇಸ್ ಅಲ್ಲಿ 40 ಇತ್ತು, 1 ಲೊಕೇಶನ್ ಅಲ್ಲಿ 30 ಇತ್ತು. ಎ ಆಫ್ ಐ ಗ್ರೇಟರ್ ದ್ಯಾನ್ ಎ ಆಫ್ ಅರೇ ಆಫ್ ಐ ಪ್ಲಸ್ 1 ಅಂತ ಹೇಳಿದ್ರೆ 0 ಮತ್ತೆ 1 ನ ಕಂಪೇರ್ ಮಾಡ್ತಾ ಇದೆ. 40 30 ಗಿನ್ನ ಗ್ರೇಟರ್ ಆಗಿರೋದ್ರಿಂದ ಏನಾಗ್ಬೇಕು? ಸ್ವಾಪ್ ಆಗ್ಬೇಕು. ಸ್ವಾಪ್ ಆದ್ರೆ ಏನ್ ಬರುತ್ತೆ ವ್ಯಾಲ್ಯೂ? 0th ಲೊಕೇಶನ್ ಅಲ್ಲಿ 30 ಬರುತ್ತೆ. ಹೇಳಿ ಹಾಗೇನೆ 40th ಲೊಕೇಶನ್ ಅಲ್ಲಿ 1 ಬರುತ್ತೆ. ಸರಿ, 1 ಲೊಕೇಶನ್ ಅಲ್ಲಿ 40 ಬರುತ್ತೆ. ನೆಕ್ಸ್ಟ್ 20 ಸ್ಟೋರ್ ಮಾಡ್ತಾ ಇದೀವಿ. ಎಷ್ಟನೇ ಲೊಕೇಶನ್ ಅಲ್ಲಿ? ಸೆಕೆಂಡ್ ಲೊಕೇಶನ್ ಅಲ್ಲಿ. ಇದೇನು ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಆಸ್ ಇಟ್ ಈಸ್ ಇರುತ್ತೆ. 50 ಬಂದು 4th ಲೊಕೇಶನ್ ಅಲ್ಲಿ ಇದೆ. ಸೊ ಮತ್ತೆ ಇನ್ನರ್ ಲೂಪಿಗೆ ವಾಪಸ್ ಹೋಗ್ತೀರಾ. ವಾಪಸ್ ಹೋದಾಗ ಐ ವ್ಯಾಲ್ಯೂ ಏನಾಗುತ್ತೆ? ಐ ವ್ಯಾಲ್ಯೂ 1 ಆಗುತ್ತೆ. 1 ಆದಾಗ ಇಲ್ಲಿ ಬಂದು ಮತ್ತೆ ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತೀರಾ. ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ? 40 ಇದೆ. ಸೆಕೆಂಡ್ ಲೊಕೇಶನ್ ಅಲ್ಲಿ ಏನಿದೆ? 20 ಇದೆ. 40 ಗ್ರೇಟರ್ ದ್ಯಾನ್ 20 ಇದೆಯಾ? ಹೌದು. ಹೌದು ಅಂದ್ರೆ ಏನ್ ಮಾಡ್ಬೇಕು? ಸ್ವಾಪ್ ಮಾಡ್ಬೇಕು. ಸ್ವಾಪ್ ಆದ್ರೆ ಏನಾಗುತ್ತೆ? 30 0th ಲೊಕೇಶನ್ ಅಲ್ಲಿ ಇದೆ. 40 ಜಾಗಕ್ಕೆ ಈಗ 20 ಬರುತ್ತೆ. 21 ಲೊಕೇಶನ್ ಅಲ್ಲಿ ಬಂತು. ಇಲ್ಲಿ ಬಂದು 40 ಸೆಕೆಂಡ್ ಲೊಕೇಶನ್ ಅಲ್ಲಿ ಬರುತ್ತೆ. 10 ಏನು ಚೇಂಜ್ ಆಗೋದಿಲ್ಲ, 10 ಹಾಗೆ ಬರೀತೀರಾ 3 ಅಂತ ಹೇಳಿ. ಇಲ್ಲಿ ಬಂದು 50 ಇಲ್ಲಿ ಸ್ಟೋರ್ ಆಗುತ್ತೆ 4th ಲೊಕೇಶನ್. ಇಷ್ಟಾದ ನಂತರ ಮತ್ತೆ ಇನ್ನರ್ ಲೂಪ್ಗೆ ವಾಪಸ್ ಹೋಗ್ತೀರಾ. ಐ ವ್ಯಾಲ್ಯೂ ಎಷ್ಟಾಗುತ್ತೆ? ಈಗ 2 ಆಗುತ್ತೆ. 2 ಆದ್ರೆ ಯಾವ್ಯಾವ್ದನ್ನ ಕಂಪೇರ್ ಮಾಡುತ್ತೆ? ಸೆಕೆಂಡ್ ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಥರ್ಡ್ ಲೊಕೇಶನ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀರಾ. ಹೌದು, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆಯ್ತು ಅಂತ ಹೇಳಿದ್ರೆ 30 0th ಪೊಸಿಷನ್ ಅಲ್ಲಿ ಇದೆ. 1 ಪೊಸಿಷನ್ ಅಲ್ಲಿ ಬಂದು 20 ಇದೆ. ಇಲ್ಲಿ ಸ್ವಾಪ್ ಆಗೋದ್ರಿಂದ 10 ಮೇಲ್ಗಡೆ ಬರುತ್ತೆ, ಸೆಕೆಂಡ್ ಪೊಸಿಷನ್ ಬರುತ್ತೆ. ಥರ್ಡ್ ಪೊಸಿಷನ್ ಬಂದು 40 ಬರುತ್ತೆ. 50 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು 50 ಬಂದು ಫೋರ್ತ್ ಪೊಸಿಷನ್ ಅಲ್ಲಿ ಇರುತ್ತೆ. ನೋಡಿ, ಇಷ್ಟಾದ ನಂತರ ನನಗೆ ಇಲ್ಲಿ 3 ಸಲ ಲೂಪ್ ಆಗೋದು 0 1 2. ಇಷ್ಟು ಸಲ ಲೂಪ್ ಆಗೋಷ್ಟರಲ್ಲಿ ಸೆಕೆಂಡ್ ಹೈಯೆಸ್ಟ್ ಎಲಿಮೆಂಟ್ ಏನಿದೆಯೋ ಅದು ಬಾಟಮ್ ಅಲ್ಲಿ ಬಂದು ಕುತ್ಕೊಳ್ತು, ಒಂದು ಪೂರ್ತಿ ಪಾಸ್ ಮುಗಿಯೋಷ್ಟರಲ್ಲಿ. ಇಷ್ಟಾದ ನಂತರ ಮತ್ತೆ ಮೇನ್ ಫಾರ್ ಲೂಪಿಗೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ಹೋದಾಗ ಕಂಡೀಷನ್ ಫಾಲ್ಸ್ ಆಯ್ತು, ಇನ್ನರ್ ಫಾರ್ ಲೂಪ್. ಮೇನ್ ಫಾರ್ ಲೂಪ್ ಹೋಗೋಣ. ಮೇನ್ ಫಾರ್ ಲೂಪ್ ಹೋದಾಗ ಜೆ ವ್ಯಾಲ್ಯೂ ಎಷ್ಟಾಗುತ್ತೆ? ಜೆ ವ್ಯಾಲ್ಯೂ ಮತ್ತೆ 2 ಇತ್ತು ಲಾಸ್ಟ್ ಟೈಮು. ಜೆ ಪ್ಲಸ್ ಪ್ಲಸ್ ಅಂತ ಹೇಳಿದ್ರೆ ಜೆ ವ್ಯಾಲ್ಯೂ 3 ಆಯ್ತು. 3 ಲೆಸ್ ದ್ಯಾನ್ 5 ಕಂಡೀಷನ್ ಟ್ರೂ ಇದೆ. ಮತ್ತೆ ಒಳಗಡೆ ಫಾರ್ ಲೂಪ್ ಬರ್ತೀರಾ. ಒಳಗಡೆ ಫಾರ್ ಲೂಪ್ ಬಂದಾಗ ಐ ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ. ಸರಿ, 0th ಲೊಕೇಶನ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ? 30 ಇದೆ, 20 ಇದೆ. ಹೌದಾ? 30 ಗ್ರೇಟರ್ ದ್ಯಾನ್ 20 ಇದೆಯಾ? ಹೌದು, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಏನಾಗಬೇಕು? ಸ್ವಾಪ್ ಆಗ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದು ಕಂಡೀಷನ್ ಚೆಕ್ ಮಾಡ್ಕೊಳ್ಳೋಣ. ಏನು? ಐ ಲೆಸ್ ದ್ಯಾನ್ ಎನ್ ಮೈನಸ್ ಜೆ ಇದೆಯಾ ಅಂತ ಚೆಕ್ ಮಾಡೋಣ. ಐ ಲೆಸ್ ದ್ಯಾನ್ ಎನ್ ಅಂದ್ರೆ ಎಷ್ಟು? 5. ಜೆ ಅಂತ ಹೇಳಿದ್ರೆ ಎಷ್ಟು? 3. ಐ ಲೆಸ್ ದ್ಯಾನ್ 3 ಇದೆಯಾ ಅಂತ ಚೆಕ್ ಮಾಡಿ ಕಂಡೀಷನ್. 5 ಮೈನಸ್ 3 ಅಂತ ಹೇಳಿದ್ರೆ 2 ಆಗುತ್ತೆ. ಐ ಲೆಸ್ ದ್ಯಾನ್ 2 ಇದೆಯಾ ಅಂತ ಚೆಕ್ ಮಾಡಿ. 2 ಅಂದ್ರೆ ಎಷ್ಟು ಸಲ ಲೂಪ್ ಆಗ್ಬೇಕು? 0 ಮತ್ತೆ 1 ಟೈಮ್ ಲೂಪ್ ಆಗುತ್ತೆ. 0 ಮತ್ತೆ 1 ಟೈಮ್ ಲೂಪ್ ಆದಾಗ ಓಕೆ, ಈಗ 0th ಲೊಕೇಶನ್ ಅಲ್ಲಿ ಏನಪ್ಪಾ ಇದೆ? 30 ಇದೆ. ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ? 20 ಇದೆ. 30 ಗ್ರೇಟರ್ ದ್ಯಾನ್ 20 ಇದೆಯಾ? ಹೌದು, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಏನಾಗಬೇಕು? ಸ್ವಾಪ್ ಆಗ್ಬೇಕು. 0th ಲೊಕೇಶನ್ ಅಲ್ಲಿ 20 ಬಂತು, 30 ಬಂದು ಫಸ್ಟ್ ಲೊಕೇಶನ್ ಅಲ್ಲಿ ಬಂತು.
10 ಬಂದು ಸೆಕೆಂಡ್ ಲೊಕೇಶನ್ ಅಲ್ಲಿ ಬಂತು, 40 ಥರ್ಡ್ ಲೊಕೇಶನ್ ಅಲ್ಲಿ, 50 ಇಲ್ಲಿ ಬಂತು ಫೋರ್ತ್ ಲೊಕೇಶನ್ ಅಲ್ಲಿ. ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಅಂದ್ರೆ ಐ ವ್ಯಾಲ್ಯೂ ಎಷ್ಟಾಗುತ್ತೆ? ಐ ವ್ಯಾಲ್ಯೂ 1 ಆಗುತ್ತೆ. ಒನ್ ಲೊಕೇಶನ್ ಅಲ್ಲಿ ಏನಿದೆ? 30 ಇದೆ. 30 ಗ್ರೇಟರ್ ದನ್ 10 ಇದೆಯಾ? ಹೌದು, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆಯ್ತು ಅಂತ ಹೇಳಿದ್ರೆ 20 0th ಪೊಸಿಷನ್ ಬಂತು. ಈಗ 1 ಮತ್ತೆ 2 ಸ್ವ್ಯಾಪ್ ಆಗ್ಬೇಕು. ಸ್ವ್ಯಾಪ್ ಆದ್ರೆ 10 ಮೇಲ್ಗಡೆ ಬರುತ್ತೆ 1 ಪೊಸಿಷನ್ಗೆ. ಇಲ್ಲಿ ಬಂದು 30 ಬರುತ್ತೆ ಸೆಕೆಂಡ್ ಪೊಸಿಷನ್ಗೆ. ಇಲ್ಲಿ 40 ಆಸ್ ಯೂಶುವಲ್ ಇರುತ್ತೆ ಥರ್ಡ್ ಲೊಕೇಶನ್ ಅಲ್ಲಿ. 50 ಇಲ್ಲಿ ಬರುತ್ತೆ. ಒಂದು ಗಮನಿಸಿ, ಇಲ್ಲಿ ಈ ಪಾಸ್ ನಿಮ್ಗೆ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಏನಿತ್ತು 30, ಅದು ಸಹ ಕೆಳಗಡೆ ಬಂತು. ಓಕೆ, ಇಲ್ಲಿ ಕಂಡೀಷನ್ ಫಾಲ್ಸ್ ಆಗುತ್ತೆ. ಮತ್ತೆ ಮೇನ್ ಫಾರ್ ಲೂಪ್ಗೆ ಹೋಗ್ತೀವಿ. ಮತ್ತೆ ಮೇನ್ ಫಾರ್ ಲೂಪ್ಗೆ ಹೋದಾಗ ಜೆ ವ್ಯಾಲ್ಯೂ ಏನಾಗುತ್ತೆ? 4 ಆಗುತ್ತೆ. ಐ ವ್ಯಾಲ್ಯೂ ಮತ್ತೆ 0 ಆಗುತ್ತೆ. ಕಂಡೀಷನ್ ಏನು? ಐ ಲೆಸ್ ದನ್ ಎನ್ ಮೈನಸ್ ಜೆ ಅಂತ ಹೇಳ್ತೀರಾ. ಐ ಲೆಸ್ ದನ್ 5 ಮೈನಸ್ ಐ ವ್ಯಾಲ್ಯೂ ಎಷ್ಟಿದೆ? ಜೆ ವ್ಯಾಲ್ಯೂ ಎಷ್ಟಾಯ್ತು? 4 ಆಯ್ತು. ಓಕೆ, ಸೊ ಇಲ್ಲಿ 5 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಐ ಲೆಸ್ ದನ್ 1. ಐ ಲೆಸ್ ದನ್ 1 ಅಂದ್ರೆ ಎಷ್ಟು ಬಾರಿ ಮಾತ್ರ ನಂಗೆ ಲೂಪ್ ಆಗುತ್ತೆ? 0 ಟೈಮ್ ಮಾತ್ರ ಲೂಪ್ ಆಗುತ್ತೆ. 0 ಟೈಮ್ ಮಾತ್ರ ಲೂಪ್ ಆದಾಗ 0th ಲೊಕೇಶನ್ ಅಲ್ಲಿ ಏನಪ್ಪಾ ಇದೆ? 20 ಇದೆ. ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ? 10 ಇದೆ. 20 ಗ್ರೇಟರ್ ದ್ಯಾನ್ 10 ಇರೋದ್ರಿಂದ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಈಗ ನನ್ಗೆ ಏನಂತ ಚೇಂಜ್ ಆಗುತ್ತೆ ಹೇಳಿ? 0th ಲೊಕೇಶನ್ ಅಲ್ಲಿ 10 ಬಂತು, 20 ಬಂದು ಫಸ್ಟ್ ಲೊಕೇಶನ್ ಅಲ್ಲಿ ಬಂತು, 30 ಬಂದು ಸೆಕೆಂಡ್ ಲೊಕೇಶನ್ ಅಲ್ಲಿ ಬಂತು, 40 ಥರ್ಡ್ ಲೊಕೇಶನ್ ಅಲ್ಲಿ, 50 ಫೋರ್ತ್ ಲೊಕೇಶನ್ ಅಲ್ಲಿ ಬಂತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಇಲ್ಲಿ ಕಂಪ್ಲೀಟ್ ಅರೇ ಸಾರ್ಟ್ ಔಟ್ ಆಯ್ತು. ಸೊ ನೆಕ್ಸ್ಟ್ ಹೋದಾಗ ಮೇನ್ ಫಾರ್ ಲೂಪ್ ಫಾಲ್ಸ್ ಆಗುತ್ತೆ. ಸೊ ಲೂಪಿಂದ ನೀವು ಹೊರಗಡೆ ಬರ್ತೀರಾ. ಲೂಪಿಂದ ಹೊರಗಡೆ ಬಂದಾಗ ಈ ವ್ಯಾಲ್ಯೂ ಏನ್ ಕೊಟ್ಟಿದೀವಿ ಈ ವ್ಯಾಲ್ಯೂನ ನೀವು ಇಲ್ಲಿ ಪ್ರಿಂಟ್ ಮಾಡ್ತಾ ಹೋಗ್ತೀರಾ. ಸಾರ್ಟೆಡ್ ಅರೇ ಅಂತ ಹೇಳ್ಬಿಟ್ಟು ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ಎನ್, ಐ ಪ್ಲಸ್ ಪ್ಲಸ್ ಅಂತ ಹೇಳಿ ಅರೇಯಲ್ಲಿರುವಂತಹ ಅಷ್ಟು ಎಲಿಮೆಂಟ್ ನಿಮ್ಗೆ ಸಾರ್ಟೆಡ್ ಆರ್ಡರ್ ಅಲ್ಲಿ ಈ ರೀತಿ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ. 10 20 30 40 50 ಅಂತ ಹೇಳಿ ತೋರಿಸುತ್ತೆ. ಹಾಗಾದ್ರೆ ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? ಬಬಲ್ ಸಾರ್ಟ್ ಅನ್ನೋದು ಒಂದು ಅಲ್ಗರಿದಮ್ ಟು ಅಡ್ಜಸೆಂಟ್ ಎಲಿಮೆಂಟ್ ನ ಇದು ಕಂಪೇರ್ ಮಾಡಿ ಸ್ವಾಪ್ ಮಾಡುತ್ತೆ. ಅಡ್ಜಸೆಂಟ್ ಎಲಿಮೆಂಟ್ ಅಂದ್ರೆ ಏನು? ಪಕ್ಕ ಪಕ್ಕದಲ್ಲಿರುವಂತಹ ಎಲಿಮೆಂಟ್. ಫಸ್ಟ್ ಯಾವ್ದು ಕಂಪೇರ್ ಮಾಡ್ತು? 50 40 ಕಂಪೇರ್ ಮಾಡ್ತು. ಆಮೇಲೆ ಯಾವ್ದು ಕಂಪೇರ್ ಮಾಡ್ತು? 40 30. ಹೀಗೆ ಪಕ್ಕ ಪಕ್ಕದಲ್ಲಿರುವಂತಹ ಅಡ್ಜಸೆಂಟ್ ಎಲಿಮೆಂಟ್ ನ ಏನಿದು ಕಂಪೇರ್ ಮಾಡುತ್ತೋ ಇದನ್ನ ನಾವು ಬಬಲ್ ಸಾರ್ಟ್ ಅಂತ ಹೇಳಿ ಕರಿತೀವಿ. ಎಲ್ಲಿವರೆಗೂ ಸಾರ್ಟೆಡ್ ಆಗಲ್ವೋ ಅಲ್ಲಿವರೆಗೂ ತನ್ನ ಪ್ರೋಸೆಸ್ ನ ಇದು ರಿಪೀಟ್ ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಡೇಟಾ ಸೆಟ್ ಗಳಲ್ಲಿ, ಅಂದ್ರೆ ಕಡಿಮೆ ವ್ಯಾಲ್ಯೂಸ್ ಗಳನ್ನ ನೀವು ಸಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಬಬಲ್ ಸಾರ್ಟ್ ಅನ್ನ ಯೂಸ್ ಮಾಡ್ತೀವಿ. ಇದು ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತೆ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಅಂತಾನು ಕೂಡ ಬಬಲ್ ಸಾರ್ಟಿಂಗ್ ನ ನಾವು ಹೇಳ್ತೀವಿ. ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಅರ್ಥ ಆಗಿದ್ರೆ, ಅಥವಾ ನಿಮ್ಗೆ ಇನ್ನೇನಾದ್ರೂ ಇದ್ರಲ್ಲಿ ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.